ಸ್ನೇಹಿತರೆ, ಈ ಚೆನ್ನಕೇಶವ ದೇಗುಲದ ಈಶಾನ್ಯ ಭಾಗದಲ್ಲಿ ಏನು ದ್ವಾರಬಾಗಿಲಿನ ಪಕ್ಕದಲ್ಲಿ ನಮಗೆ ಒಂದು ಕೊಳ ಸಿಗುತ್ತೆ. ಇದನ್ನು ಗಜಗುಂಡ ಅಂತಲೂ ಸಹ ಕರೆಯಲಾಗ್ತದೆ. ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ನೋಡೋಣ. ಇದನ್ನು ಇಮ್ಮಡಿ ಬಲ್ಲಾಳನ ಕಾಲದಲ್ಲಿ ಕಟ್ಟಿಸಲಾಗುತ್ತೆ. ಇದನ್ನು ದೇವಸ್ಥಾನದ ಪೂಜಾ ಕೈಂಕರ್ಯಗಳಿಗೆ ಹಿಂದಿನ ಕಾಲದಲ್ಲಿ ಬಳಕೆಯನ್ನು ಮಾಡಿಕೊಳ್ಳಲಾಗ್ತಿತ್ತು. ಸೊ ನೋಡ್ಬೋದು, ಚೆನ್ನಕೇಶವ ದೇಗುಲದ ಪ್ರಾಂಗಣದ ಈಶಾನ್ಯ ದಿಕ್ಕಿಗೆ ಇರುವ ಈ ಪುಷ್ಕರಣಿಯನ್ನು ವಾಸುದೇವ ಸರೋವರ ಅಥವಾ ವಾಸುದೇವ ತೀರ್ಥ ಎಂದು ಗುರುತಿಸಲಾಗಿದೆ. ತೀರಾ ಎತ್ತರವಲ್ಲದ ಗೋಡೆಯ ಪ್ರಾಕಾರವುಳ್ಳ ಚೌಕಾಕೃತಿಯ ಈ ಪುಷ್ಕರಣಿಯನ್ನು ಧಾರ್ಮಿಕ ಕೈಂಕರ್ಯಗಳಿಗಾಗಿ ನಿರ್ಮಿಸಲಾಗಿದೆ. ಇದರ ಪ್ರವೇಶ ದ್ವಾರದ ಇಕ್ಕೆಲಗಳಲ್ಲಿ 2 ಆನೆಗಳು ಹಾಗೂ ಉತ್ತರ ಮತ್ತು ದಕ್ಷಿಣಕ್ಕೆ 2 ಮಂಟಪಗಳು ಸಹ ಇದೆ. ಚೆನ್ನಕೇಶವ ದೇವಾಲಯದಲ್ಲಿ ಇರ್ತಕ್ಕಂತಹ ಶಾಸನದಿಂದ ತಿಳಿದು ಬರುವುದೇನೆಂದರೆ ಇಮ್ಮಡಿ ಬಲ್ಲಾಳನ ಕೊಡುಗೆ ಇದಾಗಿದೆ ಅನ್ನುವಂಥದ್ದು. ಸೊ ನೋಡಿ, ಇದೇ ಕೊಳ ನೋಡಿ. ಸೊ ಆಮೆಗಳನ್ನು ಬಿಟ್ಟಿದ್ದಾರೆ ಅನಿಸುತ್ತೆ. ಸ್ವಲ್ಪ ನೀರಿದೆ, ಕಲ್ಯಾಣಿಯ ರೂಪದಲ್ಲಿ ಇರತಕ್ಕಂತಹ ಒಂದು ಪುಟ್ಟ ಕೊಳ ಅಂತಲೇ ಹೇಳ್ಬೋದು. ಈ ರೀತಿ ಇದೆ ನೋಡಿ.